ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಇವತ್ತೊಂದು ಪ್ಲೇಸ್ ತೋರಿಸ್ತೀನಿ. ಶ್ರೀ ಗತ್ತರಗಿ ಭಾಗಮ್ಮ ದೇವಿ ದೇವಸ್ಥಾನ ಅಂತ ನೀವು ನೋಡ್ತಿದ್ದೀರಲ್ಲ ಬೋರ್ಡು. ಇದು ಒಳಗಡೆ ಹೋಗೋದು ದಾರಿ, ಎಂಟ್ರೆನ್ಸ್ ದಾರಿ. ಈಗೇನು ಹೋಗ್ತಿದ್ದೀವಲ್ಲ ಇದು, ಇಲ್ಲಿಂದ ಒಳಗಡೆ ಹೋದ್ವಿ. ಹೋದಾದ್ಮೇಲೆ ಫುಲ್ ಜನ ಇದ್ದರು. ಸೊ ಇದೆ ದೇವಿಯ ಗುಡಿ, ಟೆಂಪಲ್ ಅಂತಲೇ ಹೇಳ್ಬೋದು. ದೇವಿ ದರ್ಶನ ತಗೊಳ್ಳೋಕ್ಕೆ ಅಂತಲೇ ತುಂಬ ಜನ ಇದ್ದರು. ಅದ್ರ ಮಧ್ಯೆ ನಾವು ಹೋದ್ವಿ. ಇದೇನು ಕಾಣಿಸ್ತಿದೆಯಲ್ಲ, ಇದೆ ಎಂಟ್ರೆನ್ಸ್, ದೇವಿ ದರ್ಶನ ತಗೊಳ್ಳೋಕ್ಕೆ ಹೋಗೋದು ದಾರಿ. ಆಲ್ರೆಡಿ ಅರ್ಧ ಜನ ದರ್ಶನ ತಗೊಂಡು ಗುಡಿ ಒಳಗಡೆ ಕೂತ್ಕೊಂಡಿದ್ರು. ಈಗ ನೋಡ್ತಿದ್ದೀರಲ್ಲ, ಇವರೆಲ್ಲ ದರ್ಶನ ತಗೊಂಡು ಕೂತಿರೋರು. ಸೊ ಅದಾದ ನಂತರ ಸಿಡಿ ಆಡೋ ಒಂದು ಇದು ಸಿಡಿ ಆಡೋ ಕಂಬ ಅಂತಲೇ ಕರೀತಾರೆ. ಇದು ಮೊದಲೇ ಈ ಥರ ಸಿಸ್ಟಮ್ ಇತ್ತು, ಇವಾಗಿಲ್ಲ, ತೆಗೆದಿದ್ದಾರೆ. ಸೊ ಇದು ಒಂದು ನೋಡೋಕ್ಕೆ ಅಂತ ಈ ಕಂಬನ ಇಟ್ಟಿದ್ದಾರೆ. ನೋಡ್ಬೋದು, ಹೋಗಿ ಮುಟ್ಬೋದು. ಈಗ ನೋಡ್ತಿದ್ದೀರಲ್ಲ, ಇದೆ ಇದ್ರ ಮುಖಾಂತರನೇ ಸಿಡಿ ಆಡ್ತಾಯಿದ್ರು ಗತ್ತರಗಿಯಲ್ಲಿ ಮೊದಲು. ಇದು ಸಿಸ್ಟಮ್ ಸ್ವಲ್ಪ ಕೆಲವೊಂದು ಇಶ್ಯೂಸಿಂದ ಈ ಸಿಸ್ಟಮ್ನ ತೆಗೆದಿದ್ದಾರೆ. ಈಗೇನಾದರೂ ಸಿಡಿ ಆಡ್ತೀವಿ, ನಾವು ಬೇಡ್ಕೊಂಡಿದ್ದೀವಿ ಅಂದರೆ ಏನು ಪ್ರೊಸೀಜರ್ ಇದೆಯಲ್ಲ ಅದ್ರ ಮುಖಾಂತರನೇ ದೇವಿ ಗುಡಿನ 2 ಇಲ್ಲ 3 ಸುತ್ತು ಹಾಕ್ತಾರೆ. ಈ ಥರದಲ್ಲಿ ಮೊದಲ ಆ ಥರ ಸಿಸ್ಟಮ್ ಇಲ್ಲ, ಅದನ್ನು ತಿಳ್ಕೊಬೇಕು. ಅದಾದ ನಂತರ ಇಲ್ಲೆಲ್ಲ ಈಗ ನೋಡ್ತಿದ್ರಲ್ಲ, ಇದು ಗಾಲಿ ಆಗಿರ್ಬೋದು, ಪ್ರತಿಯೊಂದು ಕಂಬದ್ದು ಏನಿದೆಯಲ್ಲ ಗಾಲಿ ಅದೆಲ್ಲ ಆಗಿ ತಕ್ಷಣ ಆದಮೇಲೆ ಹೊರಗಡೆ ಹೋದ್ವಿ. ಇದೇನಿದೆಯಲ್ಲ ಭಾಗಮಯಿ ಗುಡಿ ಒಳಗಡೆ ಅವತ್ತು ಫುಲ್ ರಶ್ ಇರೋದ್ರಿಂದ ಯಾರನ್ನೂ ಬಿಡಲಿಲ್ಲ. ಅದಕ್ಕೋಸ್ಕರ ನಾವು ಆಚೆ ಬಂದ್ವಿ. ಇದು ದೇವಿ ದರ್ಶನ ತಗೊಂಡು ಹೊರಗೆ ಬರೋ ದಾರಿ. ಇಲ್ಲಿ ಕೆಲವೊಂದಿಷ್ಟು ಜೋಗಮ್ಮ ಜೋಗತಿಯರು ಎಲ್ಲರೂ ಇರ್ತಾರೆ. ಯಾಕೆಂದರೆ ಸ್ಪೆಷಲ್ ಭಾಗಮ್ಮ ದೇವಿ ದೇವಸ್ಥಾನ ಆಗಿರೋದ್ರಿಂದ ಇವರೆಲ್ಲ ಸಿಗೋದು ಸಹಜ ನಮಗೆ ಇಲ್ಲಿ. ದೇವಿ ಯಾವುದೇ ದೇವಸ್ಥಾನದಲ್ಲಿ ಹೋಗಿದ್ದು ದೇವಿ ಗುಡಿಯಲ್ಲಿ ಇವರಿದ್ದೇ ಇರ್ತಾರೆ. ಅದಾದ ನಂತರ ಭಾಗಮ್ಮನ ಗುಡಿ ಎದುರೇ ಈ ಥರ ಹೋಮಕುಂಡದ್ದು ಒಂದು ಇದೆ. ಅದರಲ್ಲಿ ಊದಿನ ಕಡ್ಡಿ ಅದೆಲ್ಲ ಹಾಕಿ ನಮಸ್ಕಾರ ಮಾಡೋದೊಂದು ಪದ್ಧತಿ. ಅದಾದ ನಂತರ ಒಂದಿಷ್ಟು ನಾವು ಕುಂಕುಮನ ತೊಗೊಂಡು ಮತ್ತೆ ಹೊರಟ್ವಿ ಹೊರಗಡೆ. ಅದಾದ ನಂತರ ದರ್ಶನ ಎಲ್ಲ ಮುಗಿಸಿದ ತಕ್ಷಣವೇ ದೇವರಿಗೆ ಕಾಯಿ ಓಡಿಸ್ಬೇಕಂತೇಳಿ ಹೊರಗೆ ಬಂದ್ವಿ. ಈ ಥರ ಸಿಸ್ಟಮ್ ಮಾಡಿದ್ದಾರೆ ಹೊರಗೆ ಕಾಯಿ ಹೊಡಿಯೋಕ್ಕೆ ಅಂತಲೇ. ಸೊ ಅಲ್ಲಿ ಕಾಯಿ ಓಡಿಸ್ಕೊಂಡು ಮತ್ತೆ ಈ ಕಡೆ ಬಂದ್ವಿ ನಾವು. ಬಂದಾದ ನಂತರ ಪ್ರಸಾದ ತಿನ್ನೋಣ ಅಂತ ಹೊರಗಡೆ, ಅಂದರೆ ಪೂರ ಹೊರಗಡೆ ಬಂದ್ವಿ. ಪ್ರಸಾದ ತಗೋಕ್ಕೆ ಅಂತಲೇ ಈಗ ಹೋಗ್ತಾ ಇರೋ ದಾರಿ ಇದು. ಫುಲ್ ರಶ್ ಇರೋದ್ರಿಂದ, ಫುಲ್ ಜನ ಇರೋದ್ರಿಂದ ನಮಗೆ ತಟ್ಟೆ ಸಿಗೋದು ರೇರ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಪತ್ರೋಳಿನ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ತಾಯಿದ್ವಿ. ಸೊ ನೋಡ್ತಿದ್ದೀರಲ್ಲ ಯಾವ ರೀತಿ ಅನ್ನನ, ಆಮೇಲೆ ಕೆಲವೊಂದಿಷ್ಟು ಸ್ವೀಟ್ಸು ಅಡುಗೆನ ಮಾಡಿಸಿದ್ರು ಇಲ್ಲಿ ಪ್ರಸಾದಕ್ಕೆ. ಸೊ ಹೋಗ್ತಾಯಿದ್ದೀವಿ. ಇದು ಹೋಗುವ ದಾರಿ ನೋಡ್ತಿದ್ದೀರಲ್ಲ, ಇದು ಕೆಳಗಡೆಯಿಂದ ಇದು ಹೋಗ್ತಾ ಇರೋದು. ಇಲ್ಲಿ ಕೆಲವೊಬ್ಬರು ತಿಂಡಿ ತಿನಿಸುಗಳನ್ನು ತರ್ತಾರೆ ಪ್ರಸಾದ ಅಂಥೇಳಿ, ಅವರೇ ತಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವೊಬ್ಬರು ದೇವಿ ಪ್ರಸಾದ ಅಂಥೇಳಿ ಇಲ್ಲಿ ಮಾಡಿರ್ತಕ್ಕಂಥ ಪ್ರಸಾದನ ತೊಗೊಂಡೋಗ್ತಾರೆ. ಒಳಗಡೆ ಇದೆಲ್ಲ ಒಳಗಡೆ ಇರೋದು. ಇವರೆಲ್ಲ ನಿಲ್ಲಿಸ್ಕೊಂಡು ಈ ಥರ ಊಟ ಮಾಡೋಕ್ಕೆ ಅಂತಲೇ ಕೂತಿದ್ರು, ಪ್ರಸಾದ ತೊಗೊಂಡಿದ್ರು. ಸೊ ನಮಗಿನ್ನೂ ಸಿಕ್ಕಿದ್ದಿಲ್ಲ. ನೋಡ್ತಿದ್ದೀರಲ್ಲ, ಇದು ಹುಗ್ಗಿ ಮಾಡಿದರು, ಅನ್ನ ಸಾರು, ಇದೇ ಥರ ಪ್ರಸಾದನ ಮಾಡಿದರು ಗತ್ತರಗಿ ಭಾಗಮ್ಮ ದೇವಿ ದೇವಸ್ಥಾನದಲ್ಲಿ. ಥ್ಯಾಂಕ್ ಯು.